ಕೃಷ್ಣ ಪರಮಾತ್ಮ ಜಗತ್ತಿನ ಆಕರ್ಷಣ ಶಕ್ತಿ. ಇಡೀ ಜಗತ್ತನ್ನು ಆಕರ್ಷಣೆ ಮಾಡಿದ ಕೃಷ್ಣ ಅವನು ಆಚಾರ್ಯರ ಆಕರ್ಷಣೆಗೊಳಗಾಗಿ ಉಡುಪಿಗೆ ಬಂದ. ಅಂದಮೇಲೆ ಆ ಉಡುಪಿ ಕ್ಷೇತ್ರದ ಮಹಿಮೆ ಎಂಥ ಅದ್ಭುತ. ಅದನ್ನು ಶ್ರೀ ವಾದರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಅವರಂತಾರೆ, ಕೃಷ್ಣ ದ್ವಾರಕೆಯಲ್ಲಿದ್ದ. ಏನೋ ನಮ್ಮೂರಲ್ಲಿ ಹೊಟ್ಟೆಪಾಡು ನಡೆಯಲ್ಲ ಅಂದರೆ ಯಾವ ಬೇರೆ ಸಿಟಿಗೆ ಹೋಗ್ತಾರೆ ಸಾಮಾನ್ಯ ಮನುಷ್ಯರು. ಕೃಷ್ಣನಿಗೆ ದ್ವಾರಕಾಪಟ್ಟಣದಲ್ಲಿ ಏನೂ ಕಮ್ಮಿ ಏನಿರಲಿಲ್ಲ. ಬೇಕಾದಷ್ಟು ಭೋಗಭಾಗ್ಯಗಳು ಸಮೃದ್ಧವಾಗಿತ್ತು. ಅಂತಹ ಎಲ್ಲ ಭೋಗಭಾಗ್ಯಗಳು ಸಮೃದ್ಧವಾಗಿರುವ ದ್ವಾರಕೆಯನ್ನೂ ಬಿಟ್ಟು ಬರೇ ಸಮೃದ್ಧಿ ಅಷ್ಟೇ ಅಲ್ಲ, ಮುಗ್ಧರಾದ ಗೋಪಾಲಕರು ಕೃಷ್ಣನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಬರೀ ಹುಡುಗರು ಪೂಜೆ, ಗೋಪಾಲ ಬಾಲ ಲಲನಾಕರ ಪೂಜನಂಚ. ಆ ಗೋಪಿಕೆಯರೆಲ್ಲ ಕೃಷ್ಣನನ್ನು ಬೇಕಾದಷ್ಟು ಪೂಜೆ ಮಾಡ್ತಾ ಇದ್ರು. ಸಮೃದ್ಧಿ, ಸಂಪತ್ ಸಮೃದ್ಧಿ ಇತ್ತು. ಅತ್ಯಂತ ಪ್ರೀತಿ ಆದರ ಗೌರವಗಳಿಂದ ನೋಡಿಕೊಂಡು ಪೂಜೆ ಮಾಡತಕ್ಕಂತಹ ಗೋಪಾಲ ಬಾಲ ಲಲನೆಯರಿದ್ರು. ಆದರೂ ಅದನ್ನು ಬಿಟ್ಟು ಸಮುದ್ರಕ್ಕೆ ಬಂದ. ಸಾಮಾನ್ಯವಾಗಿ ಮಾವನ ಮನೆ ಒಳಗೆ ಉಪಚಾರ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಇರ್ಬೋದಿತ್ತು. ಆದರೆ ಮಾವನ ಮನೆಯ ಉಪಚಾರವನ್ನೂ ಬಿಟ್ಟ ಬಂದು ಉಡುಪಿಗೆ ಬಂದು ಸೇರಿಕೊಂಡ ಕೃಷ್ಣ. ಯಾಕೆಂದರೆ ನನ್ನ ಅತ್ಯಂತ ಪ್ರೀತಿಯ ಭಕ್ತನಾದ ಜೀವೋತ್ತಮ ವಾಯುದೇವರು ಮಧುರಾಗಿ ಇಲ್ಲಿ ಬಂದಿದ್ದಾರೆ, ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ತನ್ನ ದ್ವಾರಕೆಯನ್ನು ಬಿಟ್ಟು ಅತ್ತೆ ಮನೆ ಸಮುದ್ರಕ್ಕೆ ಬಂದು ಸಮುದ್ರವನ್ನೂ ಬಿಟ್ಟು ಉಡುಪಿಗೆ ಬಂದು ನೆಲೆಸಿದ. ಇಂಥ ಉಡುಪಿ ಎಂಥ ಅದ್ಭುತವಾದ ಕ್ಷೇತ್ರ, ಯೋಚನೆ ಮಾಡ್ರಿ ಅಂತ ಶ್ರೀ ವಾದರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ.